ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಪರಮಾತ್ಮನನ್ನು ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮ ಅವರನ್ನು ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನು ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನು ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯನ್ನು ಆಲಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಈ ದಿನ ಶಿವತಂದೆ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ವರದಾನವಿದೆ, ಸ್ಲೋಗನ್ ಇದೆ ಮತ್ತು ಧಾರಣೆಗಳು ಕೂಡ ಇದೆ. ಇವತ್ತು ಒಂದಕ್ಕಿಂತ ಒಂದು ವಿಶೇಷವಾಗಿದೆ. ಅದರಲ್ಲಿ ಮೊದಲನೇ ಧಾರಣೆ ಕುರಿತಾಗಿ ಚಿಂತನೆಯನ್ನು ಮಾಡೋಣ. ಈ ದಿನ ಶಿವತಂದೆ ಹೇಳ್ತಾ ಇದ್ದಾರೆ, ತನ್ನದು ಎನ್ನುವುದನ್ನು ಬಿಟ್ಟು ಆತ್ಮ ಅಭಿಮಾನಿಗಳಾಗುವ ಅಭ್ಯಾಸ ಮಾಡಿ, ಪರಿಶ್ರಮ ಪಡಿ. ನೀವೀಗ ಸಂಪೂರ್ಣ ವನವಾಸದಲ್ಲಿದ್ದೀರಿ. ಯಾವುದೇ ತಿನ್ನುವ ಧರಿಸುವ ಇಚ್ಛೆಯನ್ನು ಬಿಟ್ಟು ಬಿಡಿ. ಇಚ್ಛಾ ಮಾತ್ರಂ ಅವಿದ್ಯರಾಗಿ ಅಂತ ಹೇಳಿದ್ದಾರೆ. ಇಚ್ಛಾ ಮಾತ್ರಂ ಅವಿದ್ಯ. ಬಹಳಷ್ಟು ಜನ ಬ್ರಹ್ಮಕುಮಾರೀಸ್ ಎಲ್ಲವನ್ನು ಬಿಡಿಸ್ತಾರೆ ಅನ್ನುವಂಥದ್ದು ಲೋಕಾಭಿಪ್ರಾಯ. ಎಲ್ಲವನ್ನ ನಾವೇ ಬಿಟ್ಟರೆ ಭಾಳ ಒಳ್ಳೆಯದು. ಬಿಡದೇ ಇದ್ದರೆ ಬೇರೆಯವರು ಬಿಡಿಸ್ತಾರೆ, ಆಗ ಬಿಟ್ಟರೆ ಅನುಭವಿಸುವವರು ನಾವೇ. ವನವಾಸದಲ್ಲಿದ್ದೀವಿ ನಾವೀಗ. ಮಾಡ್ತಿರೋದು ವನವಾಸ. ಅಲ್ಲಿ ನನಗೆ ವೆರೈಟಿ ತಿಂಡಿ ತಿನಿಸುಗಳು ಬೇಕು, ವೆರೈಟಿ ಡ್ರೆಸ್ಗಳು ಬೇಕು ಅಂತ ಕೇಳಿದ್ರೆ ಸಿಗುತ್ತಾ? ಅಥವಾ ವನವಾಸದಲ್ಲಿದ್ದುಕೊಂಡು ನಾನು ಆ ರೀತಿ ಓಡಾಡಿದ್ರೆ ಅದು ವನವಾಸ ಆಗುತ್ತಾ? ಯಾಕೆ ಮಾಡಬಾರ್ದು? ವನವಾಸ ಇದ್ರೂ ಕೂಡ ಯಾಕೆ ನಾವು ಚೆನ್ನಾಗಿ ತಿನ್ನಬಾರ್ದು, ಚೆನ್ನಾಗಿ ಕುಡಿಬಾರ್ದು, ಚೆನ್ನಾಗಿ ತಿರುಗಬಾರ್ದು, ಚೆನ್ನಾಗಿ ಧರಿಸಬಾರ್ದು ಅಂತಂದ್ರೆ ಬಹಳ ಜನಕ್ಕೆ ಗೊತ್ತಿಲ್ಲ. ಕಾಲನ ಹಗ್ಗ ಎಲ್ಲರ ಕೊರಳಿಗೆ ಬಿದ್ದಾಗಿದೆ. ಕಾಲನ ಹಗ್ಗ ಅರ್ಥ ಆಗ್ತಾ ಇದೆಯಲ್ಲ? ಕಾಲನ ಹಗ್ಗ, ಕಾಲನ ಕರೆ ಬಂದ್ರೇ ಓಡೋಗ್ಬೇಕು ನಾವು. ಕಾಲ ಅಂದ್ರೆ ನಾನು ಶಿವಪರಮಾತ್ಮನ ಬಗ್ಗೆ ಹೇಳ್ತಾ ಇಲ್ಲ. ಯಮ, ಸಾವು, ಮೃತ್ಯು ಎಲ್ಲರ ಕೊರಳಿಗೆ ಹಗ್ಗ ಹಾಕಿದೆ. ಆದರೆ ನಮಗೆ ಗೊತ್ತಿರಲಿಲ್ಲ, ಯಾವಾಗ ಬೇಕಾದ್ರೆ ಎಳಿಬಹುದು, ಹಗ್ಗ ಅಂತೂ ಬಿದ್ದಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ಯಾವಾಗ ಸ್ವಯಂ ಶಿವಪರಮಾತ್ಮ ಈ ಧರೆಯಲ್ಲಿ ಅವತರಣೆ ಆಗ್ತಾರೆ ಅಂದ್ರೆ ಕಾಲ, ಕಲಿಯುಗದ ಅಂತಿಮ ಸಮಯ ಇನ್ನೇನು ಮುಗಿತು, ಎಲ್ಲರನ್ನ ಮೇಲೆ ಎಳಿಬೇಕು. ಅರ್ಥಾತ್ ಎಲ್ಲರ ಕೊರಳಿಗೆ ಹಗ್ಗವನ್ನ ಹಾಕಬೇಕು ಅಂತ ಎಲ್ಲರಿಗೂ ಕೂಡ
ಒಬ್ರು ಇಬ್ರು ಅವರು ಇವರು ಅನ್ನೋದಿಲ್ಲ, ಸಂಸಾರಿ ಸನ್ಯಾಸಿ ಅನ್ನೋದಿಲ್ಲ, ಹಿಂದೂ ಮುಸ್ಲಿಂ ಅನ್ನೋದಿಲ್ಲ, ಚಿಕ್ಕವರು ದೊಡ್ಡವರು ಅನ್ನೋದಿಲ್ಲ, ಪುರುಷ ಸ್ತ್ರೀ ಅನ್ನೋದಿಲ್ಲ. ಭೇದ ಭಾವ ರಹಿತವಾಗಿ ನಿರ್ದಯಿಯಾಗಿ ಎಲ್ಲರಿಗೂ ಮೃತ್ಯುವಿನ ಕುಣಿಕೆಯನ್ನ ಹಾಕಿತ್ತು ಯಮರಾಯ. ಆ ಸಂದರ್ಭದಲ್ಲಿ ಸ್ವಯಂ ಶಿವ ಪರಮಾತ್ಮ ಕಾಲನನ್ನ ತಡೆದು, ಯಮನನ್ನ ತಡೆದು, ಒಂದಷ್ಟು ಅವಕಾಶವನ್ನ ಕೊಡು, ಒಂದಷ್ಟು ಸಮಯವನ್ನ ಕೊಡು ಅವರಿಗೆ, ನಾನು ಅರ್ಥ ಮಾಡಿಸ್ತೇನೆ, ನಿನ್ನ ನರಕ ಯಾತನೆಯನ್ನು ಅನುಭವಿಸುವುದು ಬೇಡ, ಅವರೇ ಶರೀರವನ್ನು ತ್ಯಜಿಸಿ ಬರೋ ಥರ ನಾನು ಜ್ಞಾನವನ್ನು ಕೊಡ್ತೇನೆ, 100 ವರ್ಷಗಳ ಕಾಲ ಗ್ರೇಸ್ ಪೀರಿಯಡ್ ಅನ್ನು ಕೊಡು ಅಂತ ಕೇಳಿದ್ರು ಪರಮಾತ್ಮ. ಆಗ ಸ್ವಯಂ ಪರಮಾತ್ಮನ ಆಜ್ಞೆಯ ಅನುಸಾರ ಯಮದೂತ ಕೊರಳಿಗೆ ಹಾಕಿದ ಹಗ್ಗ ಕೊರಳಲ್ಲೇ ಇದೆ, ವಾಪಸ್ಸೇನು ತೆಗೆದಿಲ್ಲ, ಎಳೆಯೋದಷ್ಟೇ ಬಾಕಿ ಇಟ್ಕೊಂಡಿದ್ದಾನೆ. ಹಾಗಾಗಿ ಸ್ವಯಂ ಪರಂಪಿತ ಪರಮಾತ್ಮ ಅವತರಿಸಿ ಬ್ರಹ್ಮನ ಮುಖಾಂತರ, ಮಕ್ಕಳೇ, ಇದು ಬದುಕುವ ಸಮಯ ಅಲ್ಲ, ಸಾಯುವ ಸಮಯ. ಇದು ಬೆಳೆಯುವ ಸಮಯ ಅಲ್ಲ, ಇದು ಒಳೆಯುವ ಸಮಯ, ಹಾರುವ ಸಮಯ. ಈಗ ಬದುಕಿಗಾಗಿ ಹೋರಾಟ ನಡೆಸುವ ಸಮಯ ಅಲ್ಲ, ಸಾವಿಗಾಗಿ ಹೋರಾಟ ನಡೆಸುವ ಸಮಯ ಬಂದೊದಗಿದೆ. ಎಚ್ಚರಾಗಿ ಮಕ್ಕಳೇ. ಈ ಸುಡುವ ಕೆಡುವ ಶರೀರಕ್ಕಾಗಿ ಇಷ್ಟೆಲ್ಲ ಮಾಡಿದ್ರಿ, ಇನ್ನು ಮುಂದೆ ಈ ಶರೀರವೂ ಕೂಡ ನಿಮಗೆ ದೊರಕುವುದಿಲ್ಲ. ಈ ಶರೀರದ ಸಮಯವೂ ಕೂಡ ಮುಗಿದು ಹೋಗಿದೆ. ನಿಮಗಾಗಿ ನೀವು ಏನಾದರೂ ಮಾಡಿಕೊಳ್ಳಿ. ಈ ಶರೀರದಲ್ಲಿರುವ ಚೈತನ್ಯ ಜ್ಯೋತಿ ಆತ್ಮರು ನೀವು ನಿಮಗಾಗಿ ಏನಾದರೂ ಒಂದಷ್ಟು ಮಾಡಿಕೊಳ್ಳಿ ಅಂತ ಆತ್ಮದ ಜ್ಞಾನವನ್ನು ಕೊಟ್ಟು, ಆತ್ಮದ ಸ್ಮೃತಿಯನ್ನು ತರಿಸಿ, ಆತ್ಮಜ್ಞಾನಿಗಳನ್ನಾಗಿ ಮಾಡಿ, ಆತ್ಮ ಜಾಗೃತಿ ಮಾಡಿಕೊಳ್ಳಿ ಅಂತ ಹೇಳ್ತಿದ್ದಾರೆ. ಯಾವಾಗ ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ಆತ್ಮ ಜಾಗೃತಿಯನ್ನ ಮಾಡ್ಕೊಳ್ತಾರೆ, ಆಗ ಶರೀರ ತನ್ನಿಂದ ತಾನೇ ಹಾವಿನ ಪೊರೆ ಬಿಟ್ಟಂಗೆ ನಿಮ್ಮನ್ನ ಬಿಟ್ಟು ಬಿಡುತ್ತೆ. ಒಂದು ವೇಳೆ ನೀವು ಈ ಶರೀರವನ್ನು ಬಿಡಿಸಿಕೊಳ್ಳದೆ ಇದ್ರ, ಈಗಾಗಲೇ ಹಾಕಿರುವ ಆ ಯಮನ ಪಾಶ ನಿಮಗೆ ನೋಡಬಾರದ ನರಕವನ್ನು ತೋರಿಸುತ್ತೆ. ಯಾಕಂದ್ರೆ ನೀವೆಲ್ಲರೂ ಕೂಡ ಡ್ರಾಮಾ ಅನುಸಾರ ತಿಳಿದೋ ತಿಳಿಲಾರದೋ ಮಾಡಬಾರದ ಎಲ್ಲ ಪಾಪಗಳನ್ನು ಮಾಡಿದಿರಿ. ಹಾಗಾಗಿ ನಾನು ಯಮನನ್ನ ತಡೆದು ನಿಮ್ಮ ಹತ್ರ ಬಂದು ನಿಮಗೆ ಈ ಜ್ಞಾನವನ್ನು ಕೊಡ್ತಾ ಇದ್ದೇನೆ. ಬಿ ಕೇರ್ಫುಲ್ ಮಕ್ಕಳೇ, ಬಿ ಕೇರ್ಫುಲ್. ಇದು ತಿನ್ನುವ ಸಮಯ ಅಲ್ಲ, ಇದು ಧರಿಸುವ ಸಮಯ ಅಲ್ಲ, ಇದು ತಿರುಗುವ ಸಮಯ ಅಲ್ಲ, ಇದು ನೋಡುವ ಸಮಯ ಅಲ್ಲ, ಇದು ಆಡುವ ಸಮಯ ಅಲ್ಲ, ಇದು ಗುದ್ದಾಡುವ ಸಮಯವೂ ಅಲ್ಲ, ಇದು ಬಡಿದಾಡುವ ಸಮಯವೂ ಅಲ್ಲ. ಇದು ನಿಮ್ಮನ್ನ ನೀವು ಬಚಾವ್ ಮಾಡಿಕೊಳ್ಳುವ ಸಮಯ, ನಿಮ್ಮನ್ನ ನೀವು ಸೇಫ್ ಮಾಡಿಕೊಳ್ಳುವ ಸಮಯ, ಯಮನ ಪಾಶದಿಂದ ಬಿಡಿಸಿಕೊಳ್ಳುವ ಸಮಯ, ಯಮನ ಕುಣಿಕೆಯಿಂದ ನಿಮ್ಮನ್ನ ನೀವು ಪಾರು ಮಾಡಿಕೊಳ್ಳುವ ನಾಜೂಕು ಸಮಯ. ಎಚ್ಚರ 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 ಅಂತ ಸ್ವಯಂ ಪರಮಾತ್ಮ ನಮಗೆ ಬಹಳ ಮಧುರವಾಗಿ ಬ್ರಹ್ಮನ ಮುಖಾಂತರ ಬಂದು ತಿಳಿಸಿದರೆ. ಯಾಕೆ ಬ್ರಹ್ಮ ಕುಮಾರಿಸಿ ಎಲ್ಲದರ ಮೇಲೆ ಒಂದಷ್ಟು ವೈರಾಗ್ಯ? ಸಿಕ್ಕದ್ದು ತಿನ್ನೋರಲ್ಲ, ಸಿಕ್ಕದ್ದು ಕುಡಿಯೋರಲ್ಲ, ಸಿಕ್ಕ ಕಡೆ ತಿರುಗೋರಲ್ಲ, ಸಿಕ್ಕದ್ದು ನೋಡೋರಲ್ಲ, ಸಿಕ್ಕದ್ದು ಮಾಡೋರಲ್ಲ. ಇವರೇನೋ ಒಂಥರ ಸನ್ಯಾಸಿಗಳ ತರ ಆಗೋಗ್ಬಿಟ್ಟಿದ್ದಾರೆ, ಇವರನ್ನ ಹಾಳು ಮಾಡಿಬಿಟ್ಟಿದ್ದಾರೆ ಅಂತ ಈ ಜ್ಞಾನದಲ್ಲಿ ಇರದೇ ಇರುವಂತ ಕುಟುಂಬಸ್ಥರು, ಸಂಬಂಧಿಕರು, ಗೆಳೆಯರು ಆಡಿಕೊಳ್ತಾರೆ. ಪಾಪ ಅವರಿಗೇನು ಗೊತ್ತಿದೆ? ಯಾಕೆ ಬ್ರಹ್ಮ ಕುಮಾರಿಸಿ ಜ್ಞಾನ ತಿಳಿದ ತಕ್ಷಣನೇ ದೃಢ ಪ್ರತಿಜ್ಞೆಯನ್ನ ಮಾಡಿ ಸಾಧಾರಣವಾದ ಜೀವನ ಶೈಲಿಯಲ್ಲಿ ಬಂದು ಆತ್ಮೋನ್ನತಿಗೆ ಪರಿಶ್ರಮವನ್ನು ಪಡ್ತಾರೆ? ಇದು ಬಿಟ್ಟರೆ ಬೇರೆ ಏನಿದೆ ನಮಗೆ? ಅದೇ ಸಂಪಾದನೆ ಮಾಡು, ಅದನ್ನು ತಗೋ, ಇದನ್ನು ಕೂಡ, ಅದನ್ನು ತಿನ್ನು, ಇಲ್ಲಿ ತಿರುಗು, ಇಷ್ಟೇ ತಾನೇ ಮಾಡಿದ್ದು ಇಲ್ಲಿ ತನಕ.
ಜನ್ಮ ಜನ್ಮಗಳವರೆಗೂ ಕೂಡ ಇದನ್ನೇ ಮಾಡ್ತಾ ಬಂದ್ವಿ. ಬೇರೆ ಏನು ಗೊತ್ತಿರಲಿಲ್ಲ ಮಾಡೋಕೆ, ಅದನ್ನೇ ಮಾಡಬೇಕಾಗಿತ್ತು. ಅಷ್ಟು ಬಡದಾಡಿದ್ರು ಕೂಡ ಪ್ರಾಣಿ ಪಕ್ಷಿಗಳು ಇರೋಷ್ಟು ಕೂಡ ನಾವು ಸುಖವಾಗಿ ನೆಮ್ಮದಿಯಾಗಿ ಸರಳವಾಗಿ ಬದುಕಲಿಕ್ಕೆ ನಮ್ಮ ಕೈಲಿ ಆಗಲೇ ಇಲ್ಲ. ಆದರೆ ಯಾಕೆ ಬ್ರಹ್ಮ ಕುಮಾರಿಸಿ ಜ್ಞಾನ ತಿಳಿದ ತಕ್ಷಣ ಸರಳವಾಗಿ ಸಾಧಾರಣವಾಗಿ ಅತಿಯಾದ ಸಂಪಾದನೆಯ ಹುಚ್ಚಿಡಿಸಿಕೊಳ್ಳದೆ, ಸಮಸ್ಯೆಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳದೆ, ಎಲ್ಲವೂ ಸಮಯದ ಮೇಲೆ ಬಿಟ್ಟು ಆತ್ಮೋನ್ನತಿಯ ಕಡೆಗೆ ಅಷ್ಟು ಗಮನ ಕೊಡುತ್ತಾರೆ ಅಂದರೆ, ಯಾರು ಪರಮಾತ್ಮ ಬ್ರಹ್ಮನ ಮುಖಾಂತರ ಬಂದು ಕೊಟ್ಟಿರುವ 7 ದಿನದ ಕೋರ್ಸ್, 7 days ಕೋರ್ಸ್, ಬೇಸಿಕ್ ಕೋರ್ಸ್, ಈ ಜ್ಞಾನ ಮುರಳಿಯನ್ನು ಯಾರು ಕೇಳ್ತಾರೆ ಅವರೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಮ್ಮ ಕೊರಳಲ್ಲಿ ಈಗಾಗಲೇ ಯಮಪಾಶ ಬಿದ್ದಿದೆ ಎನ್ನುವುದು ಕಾಣಿಸ್ತಾ ಇದೆ. ಪ್ರತಿಯೊಬ್ಬ ಬೀಕೆಗೂ ಕಾಣಿಸಿದೆ. ಅದು ಯಾವಾಗ ಬೇಕಾದರೂ ಕೂಡ ಮೃತ್ಯು ನಮ್ಮ ಕುಣಿಕೆಯನ್ನ ಮೇಲೆ ಎಳೆಯಬಹುದು. ಯಾವ ಸೆಕೆಂಡಿನಲ್ಲಿ ಬೇಕಾದರೂ ನನ್ನ ಸರದಿ ಬರಬಹುದು. ನನ್ನ ಕೊರಳಿಗಷ್ಟೇ ಅಲ್ಲ, ಜಗತ್ತಿನಲ್ಲಿರುವವರ ಎಲ್ಲರ ಕೊರಳಿಗೆ ಹಾಕಿರುವುದು ಕೂಡ ನಮಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹಾಗಾಗಿ ನಾವು ಯಾರ ಮಾತಿಗೂ ಕಿವು ಕೊಡದೆ, ಯಾರ ಮಾತಿಗೂ ಪ್ರಲೋಭನೆಗೊಳಗಾಗದೆ, ಪ್ರಭೋಭಾಗದೆ, ಪ್ರಚೋದನೆಗೊಳಗಾಗದೆ, ನಾವು ಸರಳವಾಗಿ ಶಾಂತವಾಗಿ ಸಹನೆಯಿಂದ ಆತ್ಮ ಜಾಗೃತಿಯ ಕಡೆಗೆ ನಮ್ಮನ್ನು ನಾವು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಜಗತ್ತಿಗಿದು ಅರ್ಥ ಆಗ್ತಾ ಇಲ್ಲ. ಇನ್ನೂ ಸುಲಭವಾಗಿ ಹೇಳಬೇಕು ಅಂದರೆ, ಗಲ್ಲು ಶಿಕ್ಷೆ ಆಗಿರುವಂತಹ ಒಬ್ಬ ವ್ಯಕ್ತಿ ಕಾನೂನಾತ್ಮಕವಾಗಿ ಆತ ಬದುಕಲಿಕ್ಕೆ ಇನ್ನು 2 ದಿನ ಮಾತ್ರ ಇದೆ. ಆ 2 ದಿನ 48 ಗಂಟೆಗಳ ಬಳಿಕ ಆತನನ್ನ ಗಲ್ಲಿಗೇರಿಸಲಾಗುತ್ತೆ. ಏರಿಸಬೇಕು ಅನ್ನುವಂಥ ಒಂದು ಅಧಿಸೂಚನೆಯನ್ನು ಹೊರಡಿಸಿದ ಮೇಲೆ ಆತನ ಮರಣ ಮೃತ್ಯು ಸಮಯ ಫಿಕ್ಸ್ ಆದ ಮೇಲೆ ಅದರ ಮೇಲೆ 1 ನಿಮಿಷ ಕೂಡ ಆತ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾನೂನಾತ್ಮಕವಾಗಿ ಆತನನ್ನು ಇಟ್ಟುಕೊಳ್ಳುವಂತಿಲ್ಲ. ಅದೇ 48 ಗಂಟೆ ಒಳಗಡೆ ಲಕ್ಷಾಂತರ ಜನ ಸಾಯ್ತಾರೆ. ಆದರೆ ಅವರು ಯಾರೂ ಭಯ ಪಡುವುದಿಲ್ಲ. ಯಾಕಂದ್ರೆ ಸಾವು ನನಗಿದೆ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಅವರು ಬೇಕಾದರೆ ತಿಂದುಕೊಂಡು ಉಂಡುಕೊಂಡು ಏನೇನೋ ಕನಸುಗಳು ಇಟ್ಕೊಂಡು ಸತ್ತು ಹೋಗಬಹುದು, ಅರ್ಥ ಇದೆ ಬೇಕಾದರೆ. ಆದರೆ ಯಾರಿಗೆ 48 ಗಂಟೆಗಳ ಬಳಿಕ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಸಾವು ನಿಗದಿ ಆಗಿದೆ, ನನಗೆ ಗಲ್ಲು ಶಿಕ್ಷೆ ಆಗುತ್ತೆ ಅಂತ ಗೊತ್ತಾಗಿ ಸಾಯೋದಿದೆಯಲ್ಲ, ಅದರಂಥ ನರಕ ಮತ್ಯಾವುದೂ ಇರೋದಿಲ್ಲ. ಆ ಸಮಯದಲ್ಲಿ ಆತನಿಗೆ ಮೃಷ್ಟಾನ್ನ ಭೋಜನ ಕೊಡ್ರಿ, ಅಮೃತ ಕೊಡ್ರಿ, ಹಾಲು ಕೊಡ್ರಿ, ಸ್ವೀಕರಣೆ ಕೊಡ್ರಿ, ಚಪಾತಿ ಕೊಡ್ರಿ, ಏನು ಕೊಟ್ಟರು ಕೂಡ ಆತ ಏನು ಹೊಟ್ಟೆ ತುಂಬ ಉಂಡು ಆನಂದ ಪಡ್ಲಿಕ್ಕಾಗತ್ತ? ವಿಷ, ಒಂದೊಂದು ತುತ್ತು ಕೂಡ ವಿಷ ಥರ ಕಾಣಿಸುತ್ತೆ ಆತನಿಗೆ. ಪಶ್ಚಾತ್ತಾಪದ ಕಣ್ಣೀರಿನಲ್ಲಿ ಅವು ಎಲ್ಲವೂ ಕೂಡ ಉಪ್ಪಾಗತ್ತೆ ಹೊರತಾಗಿ ರುಚಿ ಆಗುವುದಿಲ್ಲ. ಆ ಸಮಯದಲ್ಲಿ ಆತನಿಗೆ ರೇಷ್ಮೆ ವಸ್ತ್ರ ಕೊಟ್ಟರೆ ಹಾಕ್ಕೊಳ್ತಾನ, ಮೇಕಪ್ ಕೊಟ್ಟರು ಮೇಕಪ್ ಮಾಡ್ಕೊಳ್ತಾನ, ಬಂಗಾರದ ಚೈನ್ ಕೊಟ್ಟರೆ ಹಾಕ್ಕೊಂಡು ಸಂಭ್ರಮಿಸ್ಲಿಕ್ಕಾಗತ್ತಾ? ₹1,00,00,000 ಬ್ಯಾಂಕ್ನೊಳಗಡೆ ಹಾಕಿದ್ರೆ ಆತ ಅನುಭವಿಸ್ಲಿಕ್ಕಾಗತ್ತಾ? ಮರ್ಸಿಡೀಸ್ ಬೆಂಜ್ ತಂದು ನಿಂದಿರಿಸಿದ್ರು ಅನುಭವಿಸ್ತಾನ ಆತ? ಒಳಗಡೆ ಸಾವು 48 ಗಂಟೆ, ಒಂದೊಂದು ಕ್ಷಣ, ಒಂದೊಂದು ನಿಮಿಷ, ಒಂದೊಂದು ಗಂಟೆ ಸಾವಿನ ಕಡೆಗೆ ಹೆಜ್ಜೆ ಹಾಕಿದ್ದೀನಿ. ಅದು 48 ಗಂಟೆಗಳ ಒಳಗಡೆ ನಾನು ಸಾಯ್ತೀನಿ ಅಂತ ಗೊತ್ತಾದ ಮನುಷ್ಯನಿಗೆ ಹೇಗೆ ಒಳಗಡೆಯಿಂದ ತಡಬಡಿಸಿ ಬಿಡುತ್ತಾನೋ, ಒಳಗಡೆಯಿಂದ ಗದ್ಗದಿತನಾಗ್ತಾನೋ, ಹೊರಗಿನ ಎಲ್ಲ ಸುಖ ವೈಭೋಗಗಳ ಕಡೆಗೆ ವಿಮುಖನಾಗ್ತಾನೋ, ಅದೇ ತರಹ ಬ್ರಹ್ಮಕುಮಾರೀಸ್ ಈಗ ಆಗಿರುವುದು ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಕೇವಲ ಇನ್ನು 10 ವರ್ಷದೊಳಗಡೆ ನಾನು ಬಿಡಿಸ್ಕೊಳ್ಬೇಕು, ಇಲ್ಲ ಅಂದರೆ ರೌರವ ನರಕ ನೋಡಲಿಕ್ಕೆ ನಾನು ರೆಡಿ ಆಗಬೇಕು, ಎಲ್ಲರ ಕೊರಳಲ್ಲಿ ಆ ಕುಣಿಕೆ ಬಿದ್ದಿದೆ ಅನ್ನುವಂಥದ್ದು ಸ್ಪಷ್ಟ ಆದಮೇಲೆ ಇವತ್ತು ನೋಡಬಾರ್ದು ನೋಡಿ, ಮಾಡಬಾರ್ದು ಮಾಡಿ, ಕುಡಿಬಾರ್ದು ಕುಡಿದು, ತಿನ್ನಬಾರ್ದು ತಿಂದು ಎಂಜಾಯ್ ಮಾಡ್ತೀನಿ ಅಂತ ಅನ್ನೋಕ್ಕೆ ಆಗಲ್ಲ. ಯಾಕಂದರೆ ನಮಗೆ ಸತ್ಯ ಸ್ಪಷ್ಟವಾಗಿ ಗೊತ್ತಿದೆ. ನಮ್ಮ ಸಾವು, ನಮ್ಮ ಮೃತ್ಯು ಎದುರಲ್ಲಿದೆ. ಅದು ಸುಮ್ಮನೆ ಸಾಮಾನ್ಯ ಮೃತ್ಯು ಅಲ್ಲ, ಭಯಂಕರವಾದ ಭೀಕರವಾದಂಥ ಮೃತ್ಯು ಇದೆ ಈ ಸಾರಿ. ಇಲ್ಲಿ ತನಕ ಎಷ್ಟೋ ಜನ್ಮಗಳಲ್ಲೂ ಮೃತ್ಯು ಬಂದು ಹೋಗಿದೆ ನಮಗೆ, ಆದರೆ ಈ ಮೃತ್ಯು ಆ ರೀತಿ ಇಲ್ಲ.
ಈ ಮೃತ್ಯು ಹಿಂದೆಂದೂ ಆಗಿಲ್ಲ. 5,000 ವರ್ಷದ ತನಕ, ಮತ್ತೆ ಮುಂದೆ 5,000 ವರ್ಷದ ತನಕನೂ ಆಗೋದಿಲ್ಲ. ಅಂಥ ಘೋರವಾಗಿರತಕ್ಕಂಥ ಮೃತ್ಯು ಬರೋದಿದೆ. ಅದನ್ನು ಊಹಿಸಿಕೊಳ್ಳೋದಕ್ಕೂ ಅಸಾಧ್ಯ. ಅದು ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ ಜಗತ್ತಿನಲ್ಲಿರುವ ಎಲ್ಲ ಆತ್ಮರು ಕೂಡ ಹೆಣಗಳ ರಾಶಿ ಅಂತ ಕರೆದ್ರು ಕೂಡ, ಅದು ಹೆಣಗಳ ಬೆಟ್ಟ ಅಂತ ಬೇಕಾದ್ರೂ ಕರಿಬೋದು, ಸಾವಿನ ಸಮುದ್ರ ಅಂತ ಬೇಕಾದ್ರೆ ಹೇಳಬಹುದು, ರಕ್ತದ ಸಮುದ್ರ ಅಂತ ಹೇಳಬಹುದು. ಆ ದೃಶ್ಯಗಳನ್ನು ನೆನೆಸ್ಕೊಂಡ್ರೆ ಮೈ ರೋಮಾಂಚನ ಆಗತ್ತೆ. ಇದು ಸ್ಪಷ್ಟವಾಗಿ ಗೊತ್ತಿದ್ದು ಕೂಡ ಇವ್ರ್ಯಾಕೆ ತಿನ್ನೋದಿಲ್ಲ, ಇವ್ರ್ಯಾಕೆ ತಿರುಗೋದಿಲ್ಲ, ಇವ್ರ್ಯಾಕೆ ನೋಡೋದಿಲ್ಲ, ಇವ್ರ್ಯಾಕೆ ಮಾಡೋದಿಲ್ಲ, ಹಿಂಗೆ ಸುಮ್ಮನೆ ಕೂತ್ಕೊಂಡ್ರೆ ಪ್ರಪಂಚ ಹೆಂಗನ್ನೋದು ಇವರಿಗೆಲ್ಲ ಪ್ರಪಂಚದ ಚಿಂತೆ. ಯಾರು ಬಡದಾಡ್ತಾ ಇದ್ದಾರೆ, ತಿಂತಾರೆ, ಎಂಜಾಯ್ ಮಾಡ್ತಾರೆ, ಅವರಿಗೆ ಪ್ರಪಂಚ ಭಾರಿ, ಪ್ರಪಂಚ ಹೆಂಗ ನಡೆಯುತ್ತೆ ನೀವು ಹಿಂಗೆ ಮಾಡಿದ್ರಿ ಅಂತಾರೆ. ಏನು ಪ್ರಪಂಚದ ಬಗ್ಗೆ ಚಿಂತೆ ಇರೋರು ಥರ. ಪ್ರಪಂಚದ ಬಗ್ಗೆ ನಿಜವಾದ ಚಿಂತೆ ಇರೋದು ಬ್ರಹ್ಮಕುಮಾರೀಸ್ಗೆ, ಯಾರಿಗೆ ಜ್ಞಾನ ಪಡೆದಿದ್ದಾರೆ ಅವರಿಗೆ. ಪ್ರಪಂಚದಲ್ಲಿರುವವರೆಲ್ಲರೂ ನನ್ನವರಂತ ಗೊತ್ತಾಗ್ಬಿಡುತ್ತೆ. ನಮ್ಮೆಲ್ಲರಿಗೂ ಒಬ್ಬನೇ ಅಪ್ಪ, ಆತ್ಮಿಕ ತಂದೆ ಪರಮಾತ್ಮ ಅಂತ ಗೊತ್ತಾಗತ್ತೆ. ಇವರೆಲ್ಲರೂ ನನ್ನ ಸಹೋದರರು, ನನ್ನ ಮನೆಗೆ ನಾನು ಕರ್ಕೊಂಡೋಗೋದು ಜವಾಬ್ದಾರಿ ಅಂತ ಗೊತ್ತಾದಾಗ ಇಡೀ ಜಗತ್ತಿನಲ್ಲಿರುವ ಸರ್ವಾತ್ಮರ ಕುರಿತು ಚಿಂತನೆ ಮಾಡೋದು, ಚಿಂತೆ ಪಡೋದು. ಇವತ್ತು ಬ್ರಹ್ಮಕುಮಾರೀಸ್ ನಿಜವಾದ ಪ್ರಪಂಚದ ವಿಶ್ವದ ಕಾಳಜಿಯನ್ನು ಇಟ್ಟುಕೊಂಡಿರೋ. ಯಾಕಂದರೆ ಮುಂದಿನ ಸಮಯ ಏನಾಗುತ್ತೆ ಅನ್ನುವ ಭವಿಷ್ಯ ಗೊತ್ತಾಗೋಗಿದೆ. ಹಾಗಾಗಿ ನಾವು ವನವಾಸದಲ್ಲಿದ್ದೀವಿ ಅಂತ ತಿಳ್ಕೊಳ್ಳಿ ಮಕ್ಕಳೇ ಅಂತ ಹೇಳ್ತಾರೆ. ಇದು ಉಣ್ಣುವ, ಉಡುವ, ತಿರುಗುವ, ನೋಡುವ ಸಮಯ ಅಲ್ಲ ಮಕ್ಕಳೇ. ಆತ್ಮ ಜಾಗೃತಿಯನ್ನು ಮಾಡಿಕೊಂಡು ಶರೀರದ ಅಭಿಮಾನವನ್ನು ಬಿಟ್ಟು ಶರೀರವನ್ನು ನೀವೇ ತ್ಯಾಗ ಮಾಡಬೇಕು. ಇಲ್ಲದೆ ಹೋದರೆ ಪ್ರಕೃತಿ ಪೆಟ್ಟನ್ನು ಕೊಟ್ಟಾದರೂ ಕೂಡ ನಿಮ್ಮನ್ನು ಬಿಡಿಸುತ್ತೆ. ಅದು ಬೇಡ. ಇದಕ್ಕಿನ್ನೂ ಒಂದು ಸರಳ ಉದಾಹರಣೆ ಹೇಳ್ತೀನಿ ನಿಮಗೆ. ಒಬ್ಬ ರೈತ, ಈಗ ಆಲ್ರೆಡಿ ನಮ್ಮಲ್ಲಿ ಮುಂಗಾರು ಮಳೆ ಆಗೋಗಿದೆ. ತುಂಬ ಜನಗಳು, 90% ಜನಗಳು ಈಗ ಬಿತ್ತನೆ ಮಾಡಿ ಆಗಿದೆ. ರೈತರು ಮನೆಯಿಂದ ಹೋಗಬೇಕಾದ್ರೆ ಬೀಜವನ್ನು ತೆಗೆದುಕೊಂಡು ಹೋಗ್ತಾರೆ. ಹದವಾಗಿ ಮಳೆಯಾಗಿರುತ್ತೆ, ಸ್ವಚ್ಛ ಮಾಡಿಕೊಂಡಿರ್ತಾನೆ ರೈತ. ಬೀಜವನ್ನು ಬಿತ್ತಿ ಬರ್ತಾನೆ. ಹೋಗುವಾಗ ಮನೆಯಿಂದ ತೆಗೆದುಕೊಂಡು ಹೋಗಿರುವ ಬೀಜ ಎಷ್ಟು ದಿನ ಆತ ನೋಡಬಹುದು? ಬಹಳ ಅಂದ್ರೆ ಮತ್ತೆ ಕೆದರಿ ನೋಡಿದರೆ 1 2 ದಿನ 3 ದಿನ ಸಿಗುತ್ತೆ. 4ನೇ ದಿನಕ್ಕೆ ಅದು ಮೊಳಕೆ ಒಡೆದು ಬಿಡುತ್ತೆ. ಕೆಲವು 6 ದಿನ, ಕೆಲವು 8 ದಿನಕ್ಕೆ ಮೊಳಕೆ ಹೊಡೆತು ಅಂದರೆ ಮತ್ತೆ ಬೀಜ ಸಿಗೋದಿಲ್ಲ ಆತನಿಗೆ. ಎಲ್ಲಿ ತನಕ ಆ ಬೆಳೆ 3 ತಿಂಗಳದ್ದಾದರೆ 3 ತಿಂಗಳ ತನಕ, 6 ತಿಂಗಳದ್ದಾದರೆ 6 ತಿಂಗಳ ತನಕ, 5 ವರ್ಷದ್ದಾದರೆ 5 ವರ್ಷ, 10 ವರ್ಷ ಫಲ ಆದರೆ 10 ವರ್ಷ. ಉದಾಹರಣೆ ತಗೊಳ್ತೀನಿ. ಒಂದು ತೊಗರಿ ಅಂತ ತಗೊಳ್ರಿ ನೀವು. ತೊಗರಿ ಬೀಜ ತಗೊಂಡೋಗ್ಬೇಕಾದ್ರೆ ತೊಗರಿ ಬೀಜವನ್ನು ತೆಗೆದುಕೊಂಡು ಹೋಗಿರ್ತಾನೆ ರೈತ. ಬಿತ್ತಿ ಬರ್ತಾನೆ. 8 ದಿನ ಆದಮೇಲೆ ತೊಗರಿ ಕಾಳು ಇರೋದಿಲ್ಲ, ಅದು ಮೊಳಕೆ ಆಗಿರುತ್ತೆ, ಸಸಿ ಆಗುತ್ತೆ, 2 ಎಲೆ ಬರುತ್ತೆ, 4 ಎಲೆ ಬರುತ್ತೆ, ಬೀಜ ಕಾಣಿಸೋದೇ ಇಲ್ಲ. ಆದರೆ ರೈತ ಆತ ಮತ್ತೆ ಬೀಜವನ್ನು ನಿರೀಕ್ಷೆ 8 ದಿನಕ್ಕೆ, 10 ದಿನಕ್ಕೆ, 15 ದಿನಕ್ಕೆ ಮಾಡೋದಿಲ್ಲ. ಮತ್ತೆ 5 ತಿಂಗಳ ನಂತರ ಬೀಜ ನಿರೀಕ್ಷೆ, 6 ತಿಂಗಳಿಗೆ ಬೀಜ ನಿರೀಕ್ಷೆ. ಆ 5 ತಿಂಗಳವರೆಗೂ ಏನು ಬೇಕಾದ ಕೇಳಿದ್ದೆಲ್ಲ ಕೊಡುತ್ತಾನೆ. ಅದಕ್ಕೆ ನೀರು ಬೇಕು, ಗೊಬ್ಬರ ಬೇಕು, ಅದಕ್ಕೆ ಏನೇನೆಲ್ಲ ಪೋಷಕಾಂಶಗಳು ಬೇಕು, ಅದಕ್ಕೇನು ರಕ್ಷಣೆ ಬೇಕು ಕೊಡ್ತಾನೆ. ಇಲ್ಲಿಯ ತನಕ 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು, 5 ತಿಂಗಳು. 5 ತಿಂಗಳ ಮೇಲೆ ಆಯಿತು, ಕಾಳುಗಳೆಲ್ಲ ಆಯಿತು, ಡ್ರೈ ಆಗಬೇಕು ಅಂದಾಗ ನೀರು ಕಟ್ ಮಾಡ್ತಾನೆ. ಯಾಕಂದ್ರೆ ಒಣಗಬೇಕು. ಅದು ಬರೀ ನೀರು ಕೊಡ್ತಾ ಹೋದರೆ ಮತ್ತೆ ಚಿಗಿತು ಮಳಿತು ಬೀಜ ಬರೋದಿಲ್ಲ ಕೈಗೆ. ಬೀಜ ಬರಬೇಕು ಅಂದರೆ ಕಟ್ ಮಾಡಬೇಕು ನೀರು. ಆವಾಗ ಅದಕ್ಕೇನು ಗೊಬ್ಬರ ಹಾಕೋದಿಲ್ಲ ಜಾಸ್ತಿ, ಮತ್ತೇನು ಗೊಬ್ಬರ ಬೇಕಾಗಿಲ್ಲ. ಲಾಸ್ಟ್ ತಿಂಗಳಲ್ಲಿ ಏನೂ ಮಾಡೋಕ್ಕೆ ಹೋಗೋದಿಲ್ಲ, ಸುಮ್ಮನೆ ಬಿಡುತ್ತಾನೆ. ತಾನೇ ಡ್ರೈ ಆಗ್ತಾ ಹೋಗ್ಬೇಕು. ಅವಾಗ ನೀರು ಕೊಡೋದು ಕಟ್ ಮಾಡ್ತಾನೆ, ಗೊಬ್ಬರ ಕೊಡೋದು ಕಟ್ ಮಾಡ್ತಾನೆ, ಇನ್ನೇನೂ ಇರೋದಿಲ್ಲ, ಸುಮ್ಮನೆ ಬಿಡ್ತಾನೆ. ಬೀಜ ಆಗೋ ಟೈಮ್ ಬಂತು ಅಂತ ಗೊತ್ತಾದಾಗ ಸುಮ್ಮನೆ ಡ್ರೈ ಆಗಬೇಕು. ನೋಡ್ತಾನೆ, 8 ದಿನ ಬಿಟ್ಟು ನೋಡ್ತಾನೆ, ಇನ್ನೂ ಕಾಳು ಬಲ್ತಿಲ್ಲ ಅಂತಾನೆ.
ಮತ್ತೆ ಬರ್ತಾನೆ. 20 ದಿನ ಬಿಟ್ಟು ಹೋಗಿ ನೋಡ್ತಾನೆ, ಇನ್ನೂ ಕಾಳು ಬಲಿಬೇಕು ಅಂತ ಅಂತಾನೆ, ಬಿಡ್ತಾನೆ. ಮತ್ತೊಂದು ತಿಂಗಳು ಬಿಟ್ಟು ಹೋಗ್ತಾನೆ, ಚೆನ್ನಾಗಿ ಒಣಗಿರುತ್ತೆ. ಒಂದು ದಿನ ಮುಹೂರ್ತ ಫಿಕ್ಸ್ ಮಾಡ್ತಾನೆ. ತಮ್ಮ ಹೇಳ್ತಾನೆ, ಇಲ್ಲ ಇವತ್ತು ಕಟಾವು ಮಾಡಿಬಿಡೋಣ. ಅಣ್ಣ ಹೇಳ್ತಾನೆ, ಇಲ್ಲ ನಾನು ಹೋಗಿ ಹೊಲಕ್ಕೆ ನೋಡ್ಕೊಂಡು ಬಂದು ಬಿಡ್ತೀನಿ, ಆಮೇಲೆ ಹೇಳ್ತೀನಿ ನಿನಗೆ ಅಂತ. ಹೋಗಿ ನೋಡಿದ್ರೆ ಅಲ್ಲೊಂದು ಇಲ್ಲೊಂದು ಹಸಿ ಕಾಳು ಇರಲಿ, ಇನ್ನೊಂದು 8 ದಿನ ಹೋಗ್ಬಿಡ್ಲಿ, ಸ್ವಲ್ಪ ಡ್ರೈ ಆಗಿಬಿಡ್ಲಿ, ಅಲ್ಲೊಂದು ಹಸಿ ಕಾಳಿದೆ ಅಂತ ಹೇಳ್ತಾನೆ. ಸರಿ, 8 ದಿನ ಗ್ರೇಸ್ ಪೀರಿಯಡ್ ತೊಗೊಳ್ತಾನೆ ತಮ್ಮ. ಅಣ್ಣ ಹೇಳಿದ ಮೇಲೆ 8 ದಿನ ಬಿಟ್ಟು ಕಟಾವಿಗೆ ರೆಡಿ ಆಗ್ತಾರೆ. ಯಾಕೆ? ಆತ ಏನು ರೈತ ಬೀಜ ಹಾಕಿದ್ದ, ಮತ್ತೆ ಬೀಜ ತಕ್ಕೋಬೇಕಾತ, ಮತ್ತೆ ಬೇರೆ ಏನು ಬೇಕಿಲ್ಲ, ಅಲ್ಲಿ ಎಲೆ ಬೇಕಿಲ್ಲ, ಟೊಂಗೆ ಬೇಕಿಲ್ಲ, ಕಡ್ಡಿ ಬೇಕಿಲ್ಲ, ಟಪ್ಪೆ ಬೇಕಿಲ್ಲ, ಬೀಜ ಹೆಂಗೆ ಹಾಕಿ ನನಗೆ ಹಂಗೆ ಬೇಕಷ್ಟೆ. ಅದನ್ನು ಮಾತ್ರ ಪಾಕೆಟಲ್ಲಿ ತುಂಬಿಕೊಂಡು ಬರ್ತೀನಿ ನಾನು, ಅದನ್ನು ಮಾತ್ರ ಮಾರ್ಕೆಟಿಗೆ ತೊಗೊಂಡು ಹೋಗ್ತೀನಿ ನಾನು. ಉಳಿದದ್ದು ಕಟ್ಟಿಗೆ, ಒಟ್ಟು, ಜೊಳ್ಳು ಅದೆಲ್ಲ ಪ್ರಕೃತಿ ಕೊಟ್ಟಿದೆ, ಪ್ರಕೃತಿಗೆ ಅದು. ನಾನು ಬೀಜ ಕೊಟ್ಟಿನಿ, ಬೀಜ ಮಾತ್ರ ತಕ್ಕೊಂಡು ಬರ್ತೀನಿ, ಬೀಜ ಹಾಕಿನಿ, ಬೀಜ ಬೇಕು ಅಂತ ಬೀಜ ಬಿಡಿಸ್ಕೊಳಕ್ಕೆ ಹೋಗ್ತಾನೆ. ಆದರೆ ಅದರಲ್ಲಿ ಕೆಲವು ಚಂದ ಡ್ರೈ ಆಗಿರೋದು ಆಲ್ರೆಡಿ ಉದುರಿ ಬಿಡುತ್ತೆ ಅಂತ ಇಟ್ಕೊಳ್ಳಿ, ಕೊಯ್ಯುವಾಗನೇ ಉದುರು ಬಿಡ್ತು ಅಂತ ಇಟ್ಕೊಳ್ಳಿ, ಅದಕ್ಕೇನು ತೊಂದರೆ ಇಲ್ಲ. ಕಾಳು ಆರಾಮಾಗಿ ಉದುರಿತು ಅಂದರೆ ಉದುರಿಸ್ಕೊಂಡು ಅದನ್ನೊಂದು ಸೈಡ್ ಇಟ್ಬಿಡ್ತಾನೆ, ಉದುರಿದ್ದೆಲ್ಲ ಆರಿಸ್ಕೊಂಡು ನೀಟಾಗಿ. ತುಂಬ ಡ್ರೈ ಆಗಿರೋದನ್ನು ಅದು ಬಡಿಯೋ ಅವಶ್ಯಕತೆ ಬೀಳೋದಿಲ್ಲ. ಹಿಂದಕ್ಕೆಲ್ಲ ತೊಗರಿನ ಬಡಿಯೋರು, ಇಲ್ಲ ಮಷಿನ್ಗೆ ಹಾಕೋರು, ಅದಕ್ಕಿಂತ ಮೊದಲು ರೋಲ್ ಮಾಡೋರು, ಜೋಳ ಸಜ್ಜಿ ಈ ಥರದ್ವೆಲ್ಲ. ಆದರೆ ತೊಗರೆ ಬಂದು ಒಯ್ದು ಅದನ್ನು ಬಡಿತಾ ಇದ್ರು. ಈಗ ಮಷಿನ್ ಬಂದುಬಿಟ್ಟಿದೆ. ಚಂದ ಡ್ರೈ ಆಗಿತ್ತು ಅಂದರೆ ಸುಮ್ಮನೆ ಕೊಯ್ಯುವಾಗ ಹಿಂಗೆ ಅಲಗಾಡಿದ್ರೆ ಸಾಕು, ಉದುರು ಬಿಡ್ತು ಅಂದರೆ ಅದು ಜಾಸ್ತಿ ಪೆಟ್ಟು ತಿನ್ನೋದಿಲ್ಲ. ಒಂದು ವೇಳೆ ಇನ್ನೂ ಸ್ವಲ್ಪ ಟೊಪ್ಪೆ ಜೊತೆಗೆ ಗಿಡದ ಜೊತೆಗೆ ಅಂಟ್ಕೊಂಡಿತ್ತು ಅಂತಂದರೆ, ಹಸಿ ಇತ್ತು ಅಂದರೆ ಅದಕ್ಕೆ ಚಂದ ಹೊಡಿತಾರೆ. ಒಡೆದಾಗೂ ಅದು ಬರಲಿಲ್ಲ ಅಂದರೆ ಚಂದ ಮಿಷನ್ಗೆ ಹಾಕಿ ರುಬ್ಬುತ್ತಾರೆ. ಹೆಂಗಾದರೂ ಸರಿ ಬೀಜವನ್ನು ಬಿಡಿಸ್ಕೊಂಡೇ ಸಿದ್ಧ ರೈತ. ಬಿಡಿಸ್ಕೊಂಡ್ರೇ ಅದು ಮನೆ ಮುಟ್ಟಬೇಕು, ಇಲ್ಲ ಅಂದರೆ ಇಲ್ಲ. ಹಾಗಾಗಿ ಅದು ಎಷ್ಟು ಹಸಿ, ಎಷ್ಟು ಗಟ್ಟಿಯಾಗಿ ಟಪ್ಪೆಯನ್ನು ಹಿಡ್ಕೊಂಡಿರುತ್ತೋ ಅಷ್ಟು ಪೆಟ್ಟು ತಿಂದಾದರೂ ಸರಿ ಬಿಡಿಸ್ಕೊತಾರೆ. ಹಾಗೆ ನಾವೆಲ್ಲ ಆತ್ಮರು ಬೀಜ ರೂಪದಲ್ಲಿ ಈ ಪರಮಧಾಮದಿಂದ ಇಲ್ಲಿಗೆ ಬಂದಿದ್ವಿ. ಈಗ ವಾಪಸ್ ಹೋಗಬೇಕಾದ್ರೆ ಈ ಟಪ್ಪೆ ಕಾಣಿಸ್ತಾ ಇದೆ, ಈ ಟಪ್ಪೆಯನ್ನು ಬಿಡಿಸೋದಕ್ಕೆ ಇದೆಲ್ಲ ಪ್ರಯತ್ನ. ತಾನಾಗಿ ಡ್ರೈ ಆಗಿ ಬಿಡೋದಂದ್ರೆ ಆತ್ಮ ಜಾಗೃತಿ ಮಾಡಿಕೊಂಡು ಟೊಪ್ಪೆಯನ್ನು ಉದುರಿಸಿಕೊಂಡು ನಾನು ಸಪ್ರೇಟ್ ಆದರೆ ನನಗೆ ಯಾವುದೇ ಪೆಟ್ಟು ಬೀಳೋದಿಲ್ಲ, ಸೀದಾ ಡೈರೆಕ್ಟ್ ಚೀಲದೊಳಗಡೆ ತುಂಬಿ ಬಿಡ್ತಾರೆ. ಉದುರ್ಲಿಲ್ಲ ಅನ್ಕೊಳ್ಳಿ, ಒಂದು 4 ಏಟು ಬಡಿತಾರೆ, ಅವಾಗೂ ಉದುರಿಲ್ಲ ಅಂದ್ರೆ ಸೀದಾ ಡೈರೆಕ್ಟ್ ಮಷೀನ್ಗೆ ಹಾಕಿ ರುಬ್ಬಿ ಬಿಡುತ್ತಾರೆ. ಹಂಗೆ ಇದು ಕೂಡ ಆ ಪರಮಾತ್ಮ ಹೆಂಗ ಬೀಜ ರೂಪದಲ್ಲಿ ಬಂದಿದ್ವಿ, ಆ ಬೀಜ ರೂಪದಲ್ಲಿ ತಗೊಂಡೋಗ್ಲಿಕ್ಕೆ ಮಾಲೀಕ ಬಂದಿದ್ದಾನೆ. ನಾವಿಲ್ಲಿ ಬೀಜ ಆಗಿದ್ದವರು ಮತ್ತೆ ಬೀಜ ಕಾಣಿಸ್ಲಿಲ್ಲ. ಸತ್ಯುಗದಿಂದ ಇಲ್ಲಿಯ ತನಕ 2 ಎಲೆ 4 ಎಲೆ 6 ಎಲೆ 8 ಎಲೆ ವೃಕ್ಷ ಆಗಿ ಒಬ್ಬೊಬ್ರದ್ದು ಒಂದೊಂದು ವಂಶ ವೃಕ್ಷ ಇದೆ. ನನಗೆಷ್ಟೋ ಜನ್ಮಗಳು 70 80 90 84 ತನಕನೋ 83 ಜನ್ಮ ತನಕನೂ ಇದೆ ನನಗೆ ಹೈಯೆಸ್ಟ್ ಅಂತ ಬ್ರಹ್ಮ ಬಾಬರವರಿಗಿದೆ. ಅದ್ರ ಒಳಗಡೆ ನಾವೆಲ್ಲರೂ ಬರ್ತೀವಿ. ಕೆಲವು 82 81 80 83 ಕೆಲವರಿಗೆ, ಅದಕ್ಕಿಂತ ಜಾಸ್ತಿ ಅಷ್ಟೋ ಜನ್ಮಗಳು ಹುಟ್ಟಿ ಸತ್ತು ಹುಟ್ಟಿ ಸತ್ತು ಹುಟ್ಟಿ ಸತ್ತು ಒಬ್ಬೊಬ್ಬರು ಒಂದೊಂದು ಒಟ್ಟ ವೃಕ್ಷದ ಥರ ಹಾಗೆ ಹೋಗ್ಬಿಟ್ಟಿದ್ದೀವಿ. ಆದರೆ ಬೀಜ ಬಿಡಬೇಕೀಗಷ್ಟೆ. ನಾನು ಈ ವೃಕ್ಷದಿಂದ ಬಿಟ್ಟುಕೊಂಡು ನನ್ನ ಆತ್ಮಿಕ ಸ್ಮೃತಿ ಆತ್ಮಿಕ ಸ್ವರೂಪದಲ್ಲಿ ಬಂದರೆ ನನಗೆ ಮುಂದೆ ಯಾವ ಪೆಟ್ಟು ಬೀಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಚೀಲದಲ್ಲಿ ತುಂಬಿ ಪರಮಧಾಮಕ್ಕೆ ಪಾರ್ಸಲ್ ಆಗಿಬಿಡುತ್ತೆ. ಚೀಲ ಯಾವುದು? ಫರಿಸ್ಥ. ಅದರೊಳಗಡೆ ಆತ್ಮ ಬೀಜ ಇಮರ್ಜ್ ಆಗಿಬಿಡುತ್ತೆ ಫರಿಸ್ತೆ ಒಳಗಡೆ. ಇದನ್ನು ಬಿಡಿಸ್ಕೊಂಡು ಸೀದಾ ಸೂಕ್ಷ್ಮತನದೊಳಗಡೆ ಕೂತ್ಕೊಂಡ್ಬಿಡ್ತೀವಿ. ಒಂದು ವೇಳೆ ನಾನು ಶರೀರವನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೋದು, ಸಂಬಂಧಗಳನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೋದು, ಅಧಿಕಾರವನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೋದು, ಆಸ್ತಿ ಪಾಸ್ತಿಯನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೋದು. ಯಾವುದು ಒಂದರ ಮೇಲಿನ ಮೋಹ, ಲೋಭ, ಅಸೂಯೆ, ದ್ವೇಷ, ಅಹಂಕಾರ ಅನ್ನುವ ಅಂಟು ಗಮ್ಮು ಹಸಿತನ ನಮ್ಮಲ್ಲಿ ಇತ್ತು ಅಂದರೆ ಪೆಟ್ಟು ತಿನ್ನಕ್ಕೆ ರೆಡಿಯಾಗಿ ಬಡದು ಇಲ್ಲ ರುಬ್ಬಿ ನಿಮ್ಮನ್ನು ಬಿಡಿಸ್ಕೊಳ್ಳೇಬೇಕು, ವಾಪಸ್ ಮನೆಗೆ ತುಂಬಿಕೊಂಡು ಹೋಗಲೇಬೇಕು ಮಾಲೀಕ.
ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಈಗಾಗಲೇ ಯಮರಾಯ ನಿಮ್ಮೆಲ್ಲರ ಕುತ್ತಿಗೆಗೆ ಕುಣಿಕೆಗಳನ್ನು ಹಾಕಿದಾನೆ, ನೀವಾಗಿ ನೀವು ಬಿಡಿಸ್ಕೊಳ್ಳಿ ಅಂತ 100 ವರ್ಷ ಗ್ರೇಸ್ ಪೀರಿಯಡ್ ಹೆಚ್ಚುವರಿ ಸಮಯವನ್ನು ತೆಗೆದುಕೊಂಡು ಬಂದಿದ್ದೇನೆ. ನಿಮಗೆ ಜ್ಞಾನ ಕೊಟ್ಟು ನಾನು ಬಿಡಿಸ್ಲಿಕ್ಕೆ ಬರೋದಿಲ್ಲ, ನೀವೇ ಬಿಡಬೇಕು, ನಾನು ಬಿಡಿಸಕ್ಕೆ ಸಾಧ್ಯನೇ ಇಲ್ಲ. ಪ್ರಕೃತಿನೇ ಪೆಟ್ಟು ಕೊಟ್ಟು ಬಿಡಿಸುತ್ತೆ. ನಿಮಗೆ ಕೊಡಬಾರದ ಪೆಟ್ಟುಗಳನ್ನು ಕೊಡುತ್ತೆ, ಕೊಡಬಾರದ ಜಾಗದಲ್ಲಿ ಕೊಡುತ್ತೆ. ಅವಾಗ ರೌರವ ನರಕವನ್ನು ನೋಡಿ ಅದ್ರ ಬಿಡಲೇಬೇಕು. ಅವತ್ತು ಕೂಡ ನೀವು ಬಿಟ್ಟ ಮೇಲೇ ಇದು ಮುಗಿಯೋದಾಟ. ನೀವು ಎಲ್ಲಿ ತನಕ ಬಿಡಲ್ವೋ ಅಲ್ಲಿಯ ತನಕ ಬಡತಗಳು ನಿಲ್ಲಲ್ಲ. ಒಂದು ಸಲ ಬಡಿಯೋದಕ್ಕೆ ನಿಂತಿತು ಪ್ರಕೃತಿ ಅಂದರೆ ಎಲ್ಲಿ ಹೆಂಗೆ ಹೊಡಿತದಂತ ನಿಮಗೆ ಗೊತ್ತಿಲ್ಲ. ಅದಕ್ಕೆ ಮಕ್ಕಳನ್ನ ಈ ಪೆಟ್ಟಿನಿಂದ ಬಚಾವ್ ಮಾಡಬೇಕು ಅಂತ ಈ ಆತ್ಮಜ್ಞಾನವನ್ನು ಕೊಡಲಿಕ್ಕೆ ನಾನು ಬಂದಿದ್ದೀನಿ ಮಕ್ಕಳೇ. ಹಾಗಾಗಿ ಈಗ ಸಂಪೂರ್ಣ ವನವಾಸದಲ್ಲಿದ್ದೀರಿ. ಇಲ್ಲಿ ತಿನ್ನೋದು, ತಿರುಗೋದು, ಉಡೋದು ಯಾವುದು ಇಚ್ಛೆ ಇಟ್ಕೊಳ್ಬೇಡಿ. ಇಚ್ಛಾ ಮಾತ್ರ ಅವಿದ್ಯಾಗಿ, ಇಚ್ಛಾ ಮಾತ್ರ ಅವಿದ್ಯಾಗಿ. ಯಾರು ಏನು ಬೇಕಾದರೂ ಮಾತಾಡ್ಕೊಳ್ಳಿ, ಯಾರು ಏನು ಬೇಕಾದರೂ ತಿನ್ಕೊಳ್ಳಿ, ತಿರುಗ್ಕೊಳ್ಳಿ, ಓಡಾಡ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ, ಯಾವುದ್ರಾಗಾದರೂ ಓಡಾಡಲಿ, ಹೇಗಾದರೂ ಇರಲಿ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಯಮನ ಕುಣಿಕೆ ಕುತ್ತಿಗೆಯಲ್ಲಿದೆ ಅಂತ. ಯಾವಾಗ ಬೇಕಾದರೂ ಎಳಿಬಹುದು ಅಂತ ಗೊತ್ತಿಲ್ಲ. ಆದರೆ ಬರೀ ಎಳೆಯೋದಿಲ್ಲ, ಈ ಸಲಿ ರವರವರವರವರ ನರಕ ತೋರಿಸಿ ಎಳಿತಾನೆ. ಹಾಗಾಗಿ ಇದು ಭಯಪಡಿಸುವುದಲ್ಲ, ವಾಸ್ತವ ಸತ್ಯ ಕೂಡ. ಯಾಕಂದರೆ ರೈತ ಹಿಂದು ಮುಂದೆ ನೋಡೋದಿಲ್ಲ, ಕಾಳು ಬಿಡಿಸ್ಕೊಳ್ಬೇಕಷ್ಟೇ. ಬಡಿಯೋದಕ್ಕೂ ಹೊಡಿಯೋದಕ್ಕೂ ರೋಲರ್ ಹಾಕೋದಕ್ಕೂ ಮಷಿನ್ಗೆ ಹಾಕೋದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ಅದು ಕಾಯಕ ಅಂತ ಅನ್ಕೊಳ್ತಾನೆ. ಹೇಗೋ ಹಾಗೆ ಪ್ರಕೃತಿ ಕೂಡ ನಮ್ಮನ್ನು ಈ ಆತ್ಮ ಶರೀರದಿಂದ ಬಿಡಿಸಿ ಬಚಾವ್ ಮಾಡಬೇಕು, ಹೊರಗಡೆ ಹಾಕಬೇಕು ಅಂತಂದರೆ ಇದರ ಮೇಲಿನ ಮೋಹ ವಿಕಾರಗಳನ್ನೆಲ್ಲ ತೆಗೆದು ಹಾಕಬೇಕಂದ್ರೆ ಚಂದನಾಗಿ ಡ್ರೈ ಮಾಡ್ತಾನೆ, ಚಂದಾಗಿ ಹೊಡಿತಾನೆ, ಚಂದಾಗಿ ಸುಡುತ್ತಾನೆ. ಆವಾಗ ಹೊರಗೆ ಬರ್ತದೆ ಇದು. ಅದಕ್ಕೆ ಸ್ವಲ್ಪ ನಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಇದನ್ನು ಬಹಳ ಎಚ್ಚರಿಕೆಯಿಂದ ಸೂಕ್ಷ್ಮವಾಗಿ ಗಮನಿಸಿಕೊಳ್ಳಬೇಕು. ನಾಲಿಗೆಯ ಮಾತನ್ನು ಕೇಳಬೇಡಿ, ಕಣ್ಣಿನ ಮಾತನ್ನು ಕೇಳಬೇಡಿ, ಕಿವಿಯ ಮಾತನ್ನು ಕೇಳಬೇಡಿ, ಕೈಗಳ ಮಾತನ್ನು ಕೇಳಬೇಡಿ, ಕಾಲುಗಳ ಮಾತನ್ನು ಕೇಳಬೇಡಿ. ಈಗ ಸಾಕು. ಹೇಳಿದಂಗೆ ಕೇಳಿ 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 ಇಂದ್ರಿಯಗಳಿಗೆ ಒಳಗಾಗಿ ಮಾಡಬಾರದನ್ನು ಮಾಡಿ ಇಡಬಾರದು ಇಚ್ಛೆಗಳನ್ನೆಲ್ಲ ಇಟ್ಕೊಂಡು ಆಗಿದೆ. ಯಾವ ಸುಖವನ್ನು ಅನುಭವಿಸಿಲ್ಲ. ಎಲ್ಲವೂ ಕೊನೆಗೆ ದುಃಖವನ್ನೇ ಕೊಟ್ಟಿದೆ. ಒಂದು ವೇಳೆ ಸುಖನೇ ಕೊಟ್ಟಿತ್ತು ಅಂದರೆ ಇವತ್ತು ಮತ್ತೆ ನಮಗೆ ಅದು ಬೇಕು ಅಂತ ಅನಿಸ್ತಾ ಇರಲಿಲ್ಲ. ಯಾಕಂದ್ರೆ ಅದು ವಿನಾಶಿ. ಹಾಗಾಗಿ ಅವಿನಾಶಿಯಾಗಿರುವ ನಾನು, ಅವಿನಾಶಿಯಾಗಿರುವ ನನ್ನ ತಂದೆ, ಅವಿನಾಶಿಯಾಗಿರುವ ನನ್ನ ಮನೆ, ಈ ಅವಿನಾಶಿ ಸ್ಮೃತಿಯಲ್ಲಿ ಇದ್ದುಕೊಂಡು ಸದಾ ಅವಿನಾಶಿ ಆನಂದವನ್ನು ಅನುಭವಿಸ್ತಾ ಪರಮಧಾಮಕ್ಕೆ ನಾವು ಮರಳಬೇಕಾಗಿದೆ. ನನ್ನ ಸಹೋದರ ಆತ್ಮರನ್ನು ಕೂಡ ಈ ಸ್ಮೃತಿಯಲ್ಲಿ ತರಿಸಿ ಅವರನ್ನೂ ಕೂಡ ಈ ಶರೀರದ ಬಂಧನದಿಂದ ಬಿಡಿಸಿ ಆತ್ಮಿಕ ಸ್ಮೃತಿಯಲ್ಲಿ ತರಿಸುವ ಜವಾಬ್ದಾರಿ ನಮಗಿದೆ. ಹಾಗಾಗಿ ನಾವು ಇಚ್ಛೆ ಇಟ್ಕೊಂಡ್ರೆ ಇವರನ್ನೆಲ್ಲ ಬಿಡಿಸೋರು ಯಾರು? ಪಾಪ ಅವರಿಗೆ ಗೊತ್ತಿಲ್ಲ. ಅವರು ನಮಗೆ ಇವತ್ತು ಬೈಬೋದು, ಆದರೆ ನಾಳೆ ಸಮಯ ಬರುತ್ತೆ, ನಾನೇನು ಅಂತ ಅವ್ರಿಗೆ ಅರ್ಥ ಆಗುತ್ತೆ, ಪರಮಾತ್ಮ ಏನು ಅಂತ ಅರ್ಥ ಆಗುತ್ತೆ, ಈ ಜ್ಞಾನ ಏನು ಅಂತ ಅರ್ಥ ಆಗುತ್ತೆ, ಈ ಕಾಲನ ಸೂಚನೆ ಏನು ಅಂತ ಅರ್ಥ ಆಗುತ್ತೆ. ಯಮನ ಕುಣಿಕೆ ಪಾಶ ಅವರಿಗೆ ಕಾಣಿಸುತ್ತೆ. ಈಗ ಅವರಿಗೆ ಕಾಣಿಸ್ತಾ ಇಲ್ಲ, ನಮಗೆ ಕಾಣಿಸ್ತಾ ಇದೆ. ಕಾಣಿಸಿದ ಮೇಲೇನೂ ನಾವೇನಾದರೂ ತಿನ್ನೋದು, ತಿರುಗೋದು, ಇಚ್ಛೆ ಇಟ್ಕೊಳ್ಳೋದು, ಭಯ ಪಡೋದು ಏನಕ್ಕಾಗಿ? ನಾವು ಬದುಕೋದಕ್ಕಾಗಿ ಬಂದವರಲ್ಲ, ಇಲ್ಲಿ ಸಾಯೋದಕ್ಕಾಗಿ ಬಂದವರಂದ ಮೇಲೆ ಇನ್ಯಾವುದಕ್ಕೆ ಎದುರುಕೊಳ್ತೀರಿ ನೀವು? ಏನಾದರೂ ಏನಾಗಬೇಕಾಗೈತಿ? ಒಂದಷ್ಟು ಪರಿಸ್ಥಿತಿಗಳು ಎಲ್ಲರಿಗೂ ಇದೆ. ಕೆಲವರಿಗೆ ಶಾರೀರಿಕವಾಗಿ, ಕೆಲವರಿಗೆ ಸಂಬಂಧಿಕವಾಗಿ, ಕೆಲವರಿಗೆ ಆರ್ಥಿಕವಾಗಿ, ಕೆಲವರಿಗೆ ಸಾಮಾಜಿಕವಾಗಿ ಒಂದಷ್ಟು ಡಿಸ್ಪ್ಯೂಟ್ಸ್ ಇದೆ, ತೊಂದರೆಗಳಿದೆ, ಸಮಸ್ಯೆಗಳಿದೆ. ಸಾಯುವವನಿಗೇನು ಸಮಸ್ಯೆ ರೀ? ಯಾರೋ ಒಬ್ಬರು ತುಂಬ ಮನೆಯಲ್ಲಿ ಬೇಜಾರಾಗಿ ಸಾಯಬೇಕು ಅಂತ ಹೋದ್ಲಂತೆ. ನೀರಿಗೆ ಬಿದ್ದ ಹಾರಿ ಬಿಡಬೇಕು ಅಂತ. ರಾತ್ರಿ ಎಲ್ಲರ ಮಲಗಿದ ಮೇಲೆ ಹೋಗಿದ್ದಾಳೆ. ಮನೆಯಲ್ಲೇನೋ ಬಿಡಬೇಕಾದ್ರೆ ಧೈರ್ಯ ಮಾಡಿಬಿಟ್ಟಿದ್ದಾಳೆ, ಹೋಗಿ ಕೆರೆಗೆ ಹಾರಿ ಬಿಡಬೇಕು, ನಾನು ಸತ್ತು ಹೋಗ್ಬಿಡ್ಬೇಕು ಅಂತ. ಅಲ್ಲಿ ಹೋಗಿ ನೋಡ್ತಾಳೆ, ಸಾಯ್ಬೇಕಂತ ಹೋಗಿದ್ದಾಳೆ. ದಡ 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 ಕತ್ಲು ಬೆಳದಿಂಗಳು ಇತ್ತು, ಹೋದ್ಲು.
ಕೆರೆ ದಂಡಿಗೆ ಹೋದ್ಲು. ಕೆರೆಯೊಳಗಡೆ ನೀರೆಲ್ಲ ತುಂಬಿತ್ತು. ಬಗ್ಗಿಂಗ ಮುಟ್ಟಿಲ್ಲು, ತಣ್ಣಗಿತ್ತು ನೀರು. ಬೇಡ, ಇಷ್ಟು ತಣ್ಣನ ನೀರು ಬೇಡ, ಇನ್ನು ಸ್ವಲ್ಪ ಕಾಯಲಿ, ಇನ್ನು ಸ್ವಲ್ಪ ಬಿಸಿ ಆಗಲಿ ಅಂತ ಕೂತ್ಕೊಂಡ್ರು. 1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ 5 ಗಂಟೆ ಆಯಿತು. ಮುಟ್ಟಿ ನೋಡೋದು ತಣ್ಣಗದವಂತ ಬಿಡೋದು, ಮುಟ್ಟಿ ನೋಡೋದು ತಣ್ಣಗದವಂತ ಬಿಡೋದು. ಇವ್ರು ಅಷ್ಟೊತ್ತಿಗೆ ಹುಡುಕಾಡ್ಕೊಂಡು ಒಂದು 6 ಗಂಟೆ ಆಯಿತು. ಈ ಅಮ್ಮ ಕಾಣಿಸಿದ್ಲು. ಯಾರೋ ಹೇಳಿದ್ರು, ಬಂದ್ಲು. ಯಾಕಮ್ಮ ಇಲ್ಲಿ ಬಂದು ಕೂತಿದೀಯಾ? ಇಲ್ಲ, ನನಗೆ ತುಂಬ ಬೇಜಾರಾಯಿತು, ನೀವೆಲ್ಲ ಅಂದಿದ್ದು ಸಾಯಬೇಕು ಅಂತ ಬಂದೆ. ಮತ್ತು ಇಲ್ಲಿ ಕೂತ್ಕೊಂಡು ಏನು ಮಾಡ್ತಿದೀಯಾ? ನೀರು ಮುಟ್ಟಿ ನೋಡ್ತಿದ್ದೀನಿ. ಯಾಕೆ? ತಣ್ಣಗಿದೆ, ಅದು ಬಿಸಿಲು ಬಿದ್ದ ಮೇಲೆ ಬೆಚ್ಚಗಾದ ಮೇಲೆ ಬೀಳ್ತೀನಿ ಅಂತ. ಹಂಗಾಯಿತು ಕತೆ ನಮ್ಮದು. ಸಾಯಬೇಕು ಅಂತ ಬಂದವರಿಗೆ ತಣ್ಣೀರಾದ್ರೇನು, ಬಿಸಿ ನೀರಾದ್ರೇನು? ಹಾಗೆ ನಾವು ಸಾಯಕ ರೆಡಿಯಾಗಿದ್ದವರು ಜ್ಞಾನಿಗಳು ಅಂತಂದರೆ ಮತ್ತೇನೂ ಅಲ್ಲ, ಶರೀರದ ಅಭಿಮಾನದಿಂದ ಸಾಯಬೇಕು, ವಿಕಾರಗಳಿಂದ ಸಾಯಬೇಕು, ಇಚ್ಛೆಗಳಿಂದ ಸಾಯಬೇಕು. ಸಾಯೋದು ಅಂತಂದರೆ ಶರೀರ ಬಿಡೋದಲ್ಲ. ಒಳಗಡೆ ಇಚ್ಛೆ ಮಾತ್ರ ಅವಿದ್ಯಾ ಸ್ಥಿತಿಗೆ ನಾನು ಬರಬೇಕು. ಅದು ನಿಜವಾದ ಸಾವು. ಬದುಕಿದ್ದು ಸತ್ತಂತೆ ಬದುಕೋದು, ಸರಳವಾಗಿ ಬದುಕೋದು, ಅದು ನಿಜವಾದ ಸಾವು. ನಾವು ಅದಕ್ಕೆ ರೆಡಿಯಾಗಿದ್ದೀವಿ ಅಂದ ಮೇಲೆ ಶರೀರವನ್ನೇ ಬಿಡಲಿಕ್ಕೆ ರೆಡಿಯಾಗಿದ್ದೀವಿ. ಜಗತ್ತಿನಲ್ಲಿ ಎಲ್ಲದಕ್ಕಿಂತ ವ್ಯಾಲ್ಯೂಬಲ್ ಯಾವುದು ನಮಗೆ ಅಂದ್ರೆ ಆಸ್ತಿ ಐಶ್ವರ್ಯಗಳಲ್ಲ, ಪದವಿ ಮೋಹಗಳಲ್ಲ, ಸಂಬಂಧಗಳಲ್ಲ. ತಂದು ನನಗೆ ಚಾಕು ಇಟ್ಟರೆ ಇವೆಲ್ಲವನ್ನು ಬಿಟ್ಟು ಬಿಡ್ತೇನೆ. ಆದರೆ ಕೊನೆಗೆ ನನಗೆ ವ್ಯಾಲ್ಯೂಬಲ್ ಅನಿಸೋದು ನನ್ನ ಶರೀರ. ನಾನು ಬದುಕಿದ್ರೆ ತಾನೇ ಎಲ್ಲರೂ ಎಲ್ಲಾನು ಅಂತ ಅನಿಸುತ್ತೆ. ಅಂಥ ಶರೀರವನ್ನೇ ನಾನು ಇವತ್ತು ಬಿಡಬೇಕು ಅಂತ ದೃಢ ಸಂಕಲ್ಪ ಮಾಡಿ ಬಿಡಿಸ್ಕೊಳ್ಬೇಕು ಅಂತ ಸಾಧನೆ ಮಾಡ್ತಿರುವಾಗ, ನನ್ನ ವಿನಾಶಿ ಆತ್ಮ ಅಂತ ಗೊತ್ತಾದ ಮೇಲೆ ಇನ್ಯಾವುದಕ್ಕೆ ಭಯಪಟ್ಟು ಏನು ಮಾಡೋರದ್ರಿ? ಯಾರ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಳೋದೇನಿದೆ? ಇವ್ರಂತಾರೆ, ಅವ್ರಂತಾರೆ, ಹಿಂಗಾಗತ್ತೆ, ಹಂಗಾಗತ್ತೆ, ಅವಮಾನ ಆಗುತ್ತೆ, ಏನಾಗುತ್ತೆ ಆಗಲಿ. ಡ್ರಾಮಾನುಸಾರ ಹಿಂದೆ ಏನು ನಡೆಯುತ್ತೆ ಅದೇ ನಡೀತದೆ. ನೀವು ಅನ್ಕೊಂಡಷ್ಟು ಭಯಪಟ್ಟಂಗೂ ನಡೆಯೋದಿಲ್ಲ, ನೀವು ಬೇಕಂದಷ್ಟು ಕೂಡ ಚೆನ್ನಾಗಿ ಇರೋದಿಲ್ಲ. ಇದು ಸಮಸ್ಯೆ ಎಲ್ಲರಿಗೂ ಇರುವುದೇ. ಹಾಗಾಗಿ ಇವತ್ತೊಂದು ದೃಢ ಸಂಕಲ್ಪ ಮಾಡೋಣ. ನಾವು ಇಲ್ಲಿ ಬದುಕುವುದಕ್ಕಾಗಿ ಅಲ್ಲ, ಸಾಯುವ ವಿದ್ಯೆಯನ್ನು ಕಲಿಯುವುದಕ್ಕಾಗಿ ಬಂದವರು. ಅರ್ಥಾತ್ ಆತ್ಮೀಯ ಆನಂದವನ್ನು ಅನುಭವಿಸಲಿಕ್ಕೆ ಬಂದವರು. ಇಂದ್ರಿಯ ಸುಖವನ್ನು ಬಿಡ್ತಾ ಇದ್ದೀವಿ, ಅತೀಂದ್ರಿಯ ಸುಖವನ್ನು ಅನುಭವಿಸ್ತಾ ಇದ್ದೀವಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸಾಯಕ್ಕೆ ಬಂದವರು ಅಂದ್ರೆ ನಾವೇನು ವೈರಾಗ್ಯ ಮೂರ್ತಿಗಳಂತಲ್ಲ. ಜಗತ್ತಿನಲ್ಲಿರುವ ಅಷ್ಟ ಐಶ್ವರ್ಯ ಸುಖಗಳಂತೇನೆಲ್ಲ ಇದೆಯೋ, ಇಂದ್ರಿಯ ಸುಖಗಳಂತೇನೆಲ್ಲ ಇದೆಯೋ, ಆ ಸೀಮಿತ ಸುಖವನ್ನು ಬಿಟ್ಟು ಅಸೀಮವಾದ ಸುಖ, ಅಪರಿಮಿತವಾದ ಆನಂದವನ್ನು ಅನುಭವಿಸುವುದು, ಅದು ಆತ್ಮದಲ್ಲಿದೆ ಅಂತ ಗೊತ್ತಾಗಿದೆ, ಅದು ಪರಮಾತ್ಮನಲ್ಲಿದೆ ಅಂತ ಗೊತ್ತಾಗಿದೆ, ಅದು ಪರಮಧಾಮದಲ್ಲಿದೆ ಅಂತ ಗೊತ್ತಾಗಿದೆ, ಅದು ಸ್ವಯಂ ನಾನೇ ಅಂತ ಗೊತ್ತಾಗಿದೆ. ಆ ಅತೀಂದ್ರಿಯ ಸುಖವನ್ನು, ಆತ್ಮೀಯ ಸುಖವನ್ನು ಅನುಭವಿಸಬೇಕು ಅನ್ನುವ ಹಂಬಲದಲ್ಲಿ ನಾನು ಇದೆಲ್ಲವನ್ನು ಮಾಡ್ತಾ ಇದ್ದೇನೆ ಅಂತ ಗೊತ್ತಾಗಿರಬೇಕು ನನಗೆ. ಅದಕ್ಕಾಗಿ ನಾವೇನು ವೈರಾಗ್ಯ ಮೂರ್ತಿಗಳಲ್ಲ. ಈ ಸಣ್ಣ ಸುಖವನ್ನು ಬಿಟ್ಟು ದೊಡ್ಡ ಸುಖವನ್ನು, ಸಣ್ಣ ಐಶ್ವರ್ಯವನ್ನು ಬಿಟ್ಟು ದೊಡ್ಡ ಐಶ್ವರ್ಯವನ್ನು, ಸಣ್ಣ ಪದವಿಯನ್ನು ಬಿಟ್ಟು ದೊಡ್ಡ ಪದವಿಯನ್ನು ಪಡಿಲಿಕ್ಕೆ ಒಂದಷ್ಟು ಪರಿಶ್ರಮ ಪಡ್ತಾ ಇದ್ದೀವಿ. ಸಣ್ಣ ಪುಟ್ಟ ಈಗ SLC ಮೇಲೆ ಜಾಬ್ ಸಿಕ್ಕರೆ ಒಂದಷ್ಟು ಡಿಗ್ರೇಡ್ ಜಾಬ್ ಸಿಗ್ತವೆ, PUC ಮೇಲೆ ಆದರೆ ಒಂದಷ್ಟು ಬೇರೆ ಸಿಗ್ತವೆ, ಡಿಗ್ರಿ ಮೇಲೆ ಆದರೆ ಒಂದಷ್ಟು ಬೇರೆ ಸಿಗ್ತವೆ, IAS IPS ಆದರೆ ಬೇರೆ ಸಿಗ್ತವೆ. ಹೇಗೋ ಹಾಗೆ IAS IPS ಓದಬೇಕಂದ್ರೆ 30-35 ವರ್ಷ ಹಿಡಿಯುತ್ತೆ. ಈಗ 20 ವರ್ಷಕ್ಕೆ ಅವನಿಗೆ ಜಾಬ್ ಸಿಕ್ಕಿಬಿಡ್ತು ಅಂದರೆ 10 ವರ್ಷ ನಾನು ನೌಕರಿ ಮಾಡ್ತಾ ಇದ್ದೀನಿ, ನೋಡು ಇವನು ಇನ್ನೂ ನೌಕರಿನೇ ಸಿಕ್ಕಿಲ್ಲ, ನನ್ನ ಜೊತೆಗೆ ಓದ್ತಾ ಇದ್ದ, ನನ್ನ ಕ್ಲಾಸ್ಮೇಟ್ ಅಂತ ಹೇಳ್ಕೊಂಡು ಅಪಹಾಸ್ಯ ಮಾಡ್ಬೋದು. ಆದರೆ 20 ವರ್ಷ ಬಿಟ್ಟು ನಿಮಗೆ ನೌಕರಿ ಸಿಕ್ಕರೂ ಕೂಡ ಆತ 20 ವರ್ಷ ದುಡಿಯೋದು ಬರೀ 1 ವರ್ಷದೊಳಗಡೆ ದುಡಿತೀರಿ ನೀವು. ಅಂಥ ಪದವಿಗೆ ಹೋಗ್ತೀರಿ. ಪರಿಶ್ರಮ ಅದಕ್ಕೆ ಅಷ್ಟಿದ್ದೇ ಇರುತ್ತೆ, ಸಮಯ ಅಷ್ಟು ಹಿಡಿಸುತ್ತೆ. ಹಾಗಾಗಿ ಈ ಒಂದು ಸಮಯದ ತ್ಯಾಗ, ಈ ಒಂದು ಸಮಯದ ಪರಿಶ್ರಮ ನಮ್ಮನ್ನು ಅಷ್ಟು ಶ್ರೇಷ್ಠ ಉನ್ನತ ಸ್ಥಾನಕ್ಕೆ ಒಯ್ಯುತ್ತೆ ಅನ್ನುವಂಥ ಒಂದು ಅರಿವು ನಮಗಿದ್ದಾಗ ನಮಗೇನು ಬೇಜಾರು ಪಡೋದೇನಿಲ್ಲ, ಎಲ್ಲ ಬಿಡೋದಕ್ಕೇನಿಲ್ಲ, ತೊಂದರೆ ಇಲ್ಲ. ಯಾಕಂದ್ರೆ ಅಲ್ಲಿ ನಮ್ಮಪ್ಪ ಆಲ್ರೆಡಿ ನಮಗೋಸ್ಕರ ಹೊಸ ಸೈಟು, ಹೊಸ ಮನೆಗಳು, ಬಂಗಾರದ ಮನೆಗಳು, ಬಂಗಾರದ ಹಂಸತೂಲಿಕೆಗಳನ್ನು ಇಟ್ಟು ಸ್ವರ್ಗವನ್ನು ನಿರ್ಮಾಣ ಮಾಡಿ ಇದು ಬಿಟ್ಟು ಬನ್ನಿ ಅಂತ ಕರಿತಾ ಇದ್ದಾನೆ. ಸುಮ್ಮನೆ ಏನು ಕರಿತಾ ಇಲ್ಲ ನಮ್ಮಪ್ಪ. ನಮಗೆ ಆಲ್ರೆಡಿ ಅಲ್ಲಿ 100% ಸೈಟ್ ಸಿಕ್ಕಾಗಿದೆ, ಮನೆ ಕಟ್ಟಿ ಆಗಿದೆ, ಉದ್ಘಾಟನೆ ಮಾಡೋದೊಂದೇ ಬಾಕಿ ಇದೆ. ನಾವು ಇದನ್ನು ಬಿಡಿಸ್ಕೊಳ್ಬೇಕು, ಅಲ್ಲಿಗೆ ಹೋಗಿ ಶಿಫ್ಟ್ ಆಗಬೇಕಷ್ಟೇ. ಈ ಹಳೆಯ ಮನೆ, ಬಾಡಿಗೆ ಮನೆ, ಮುರುಕು ಮನೆ, ಸುಟ್ಟು ಹೋಗುವ, ಕೆಟ್ಟು ಹೋಗುವ ಮನೆ ಬಿಟ್ಟು ಅಲ್ಲಿ ಸುಂದರವಾದ ವಜ್ರ ವೈಡೂರ್ಯದಿಂದ ಕೂಡಿದ ವೈಭವೋಪೇತ ಅರಮನೆಗೆ ನಾವು ಹೋಗ್ತಾ ಇದ್ದೀವಿ ಅನ್ನುವ ಖುಷಿಯನ್ನು ಇಟ್ಟುಕೊಂಡಾಗ ಇಲ್ಲಿ ಇದೆಲ್ಲವನ್ನು ಬಿಡಲಿಕ್ಕೆ ತ್ಯಾಗ ಅಂತ ಅನ್ನೋಕೊಳ್ಳೋದೇನಿಲ್ಲ. ಬೇಕಿಲ್ಲದೆ ಇರೋದನ್ನು, ಹೆಚ್ಚಾಗಿರೋದನ್ನು, ಹಳಸಿರೋದನ್ನು ಬಿಡೋದು
ಇದೆ. ಇದೆಲ್ಲ ಹಳಸೋಗಿರೋದಂತ ತಿಳಿದು ಇಚ್ಛಾ ಮಾತ್ರ ಅವಿದ್ಯಾ ಗುಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚ ಓಂ ಶಾಂತಿ.